ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಾಖಿ ಹಬ್ಬ ಹಾಗೂ ಉಪಕರ್ಮದ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ತುಂಬಾ ಖುಷಿ ಅನ್ನಿಸ್ತು. ಹಾಡು ಅದೇ ಒಂದ್ ಸಣ್ಣದಾಗಿ ದುಃಖ ಆಯ್ತು. ಎಲ್ಲಿ ಪ್ರೇಮಿಗಳು ಬಹಳ ಕಷ್ಟಪಡೋದು ತೋರಿಸ್ತೀಯೇನೋ ಅಂತ. ಅದು ಸತ್ಯ ಕಥೆ ಅಂದಾಗ ಹಾಗೆ ತೋರಿಸ್ಬೇಕಾಗುತ್ತೇನೋ. ಬಟ್ ರಾಣಾ ಅಂಡ್ ಆ ಹೆಣ್ಮಗಳು ಪ್ರಿಯಾಂಕಾ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ವೆರಿ ಗುಡ್. ಅಂಡ್ ರಾಣಾ ಅಫ್ಕೋರ್ಸ್ ಯು ಅಪ್ರೂವ್ಡ್ ಆಲ್ರೆಡಿ. ಏಕಲವ್ಯನ ನಾನು ನೋಡಿ ಒಂದು 10 ಸತಿನಾದ್ರೂ ಹೇಳಿದ್ದೀನಲ್ಲ ನಿನಗೆ, ಸಖತ ಮಾಡಿದ್ಯಾ ಚೆನ್ನಾಗ್ ಮಾಡಿದ್ಯಾ ಅಂತ ಹೇಳಿ. ತುಂಬಾ ಚೆನ್ನಾಗ್ ಮಾಡಿದ್ಯಾ. ಅಂಡ್ ಡೈರೆಕ್ಟರ್ ಪುನೀತ್, ಇಮಾನ್ ಸರ್ ತಮ್ಮನ್ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಮಂಗ್ಲಿ ತಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು. ಬಹಳ ಚೆನ್ನಾಗಿ ಹಾಡಿದಿರಿ. ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದ್ವೆ ಮಾಡ್ಕೊಂಡ್ರು ಕೂಡ ಅದು ಬಹಳ ಫಸ್ಟ್ ಕ್ಲಾಸ್ ಆಗೇ ಇರುತ್ತೆ ಅಂತ ಈಗಾಗ್ಲೇ ಪೂರ್ವವಾಗಿದೆ. ಅದರಿಂದ ಒಳ್ಳೆ ಹೆಂಡತಿ, ಒಳ್ಳೆ ಮನೆತನದ, ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಂತ ಬಹಳ ಕೇಳಿದೀನಿ ಕಂದ ನಿನ್ ಬಗ್ಗೆ. ತುಂಬಾ ಖುಷಿ ಅನ್ಸುತ್ತೆ. ತರುಣ್, ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ. 10:30 ಅಂದ್ರೆ 10:30 ಬಂದ್ಬಿಟ್ಟಿರ್ತೀನಿ. ಈ ನನ್ ಮಗನೇ ಲೇಟ್ ಆಗಿ ಬಂದ. ಆಮೇಲೆ ಏನಂದ ನನಗೆ, ಕಾರಲ್ಲಿ ಕೂತ್ಕೊಳ್ಳಿ, ಇಳಿಬೇಡಿ, ನಾ ಬಂದೆ 5 ಕಡೆ. ನನಗ್ ಗೊತ್ತಿರ್ಲಿಲ್ಲ ನೀವಿಬ್ರು ಬರೋದು. ನಿನ್ಗೂ ಗೊತ್ತಿರ್ಲಿಲ್ವಾ? ನಿಂಗ್ ಗೊತ್ತಿತ್ತಾ? ಗೊತ್ತಿದ್ರೆ ಅವಳು ಹೆಂಗೋ ಬರ್ತಾಳೆ ಬಿಡ ಅನ್ಬಿಟ್ಟು ನಾನು ಸುಮ್ನೆ ಆಗ್ಬಿಡ್ತಿದ್ದೆ. ನಾನು ಹಂಗ್ ತಪ್ಪಿಸ್ಕೊಳಕ್ ಹೇಳ್ತಿದ್ದೆ. ಶ್ರುತಿ ಬರ್ತಾಳೆ, ಸುಧಾರಾಣಿ ಬರ್ತಾಳೆ, ಅವ್ರಿಬ್ರು ಬರ್ತಾರಲ್ವಾ, ನಾನೇ ಯಾಕೆ ಅನ್ಬಿಡುವೆ ನಾನು. ಯಾಕಂದ್ರೆ ನನಗೇನು ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳಕ್ ಈಸಿ ಆಗಿರೋದು. ಕಳ್ಳ ನೀನು. ಈ ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು. ಬಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಕಣೋ. ಪಿಕ್ಚರ್ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ. ರಾಜು, ನೀನೇ ಪ್ರೊಡ್ಯೂಸ್ ಮಾಡಿರೋದು ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಪ್ರೆಸೆಂಟ್ ಅಂದ್ರೆ ಪ್ರೊಡ್ಯೂಸೇ ಕಣೋ. ಏನೋ ಮಚ್ಚಿಡ್ತಾ ಅಂತ ಅನ್ಕೊಳ್ತೀನಿ. ಆದ್ರೆ ಹೇಳಲ್ಲ ಬಿಡು, ಪರವಾಗಿಲ್ಲ. ಏನ್ ಕೊಟ್ಟಿದ್ರು ಏನು. ನಾವ್ ನೋಡಿ, ಇವತ್ತು ರಾಖಿ ಹಬ್ಬ, ಅಣ್ಣ ನಮಗ್ ಕೊಡ್ಬೇಕು. ನನ್ ಬಳೆನೇ ಕಿತ್ಕೊಂಡು ನನಗೆ ಹಾಕದ. ಸುಮ್ನೆ ಡೈ ಹೊಡಿದ್ರೆ ನಾನ್ ಬೇಕಾದ್ರೆ ಹೊಡಿತೀನಿ ಇಲ್ಲಿಂದಾನೆ. ಬಟ್ ರಾಜು, ಅಫ್ಕೋರ್ಸ್ ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ. ನೀನ್ ದುಡ್ಡು ಕೊಟ್ಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಆಯಣ್ಣ ಇಲ್ಲಿ, ದಯಣ್ಣ. ಬಟ್ ಖುಷಿ ಅನ್ನಿಸ್ತು, ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗೇ ಇರ್ತೀಯ. ನನಗೆ ತುಂಬಾ ಖುಷಿ ಅನ್ಸಿದ್ದು ಇವರಿಬ್ರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು. ಏನ್ ಮಾಡೋದು, ರಾಖಿ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ 3 ಜನ. ಬಟ್ ತುಂಬಾ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾಕ್ಕೆ. ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ, ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗ್ಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ. ಅದರಿಂದ ಈ ಸಿನಿಮಾ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ. ಮತ್ತೊಮ್ಮೆ ನಿಮ್ಗೆಲ್ಲರೂ, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಮಾತಾಡ್ಬೋದಮ್ಮ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.